ನಮಸ್ಕಾರ, ಬಸವ ಟೈಮ್ಸ್ಗೆ ಸ್ವಾಗತ. ಬಾಗಲಕೋಟೆಯಲ್ಲಿ ITMS ಯೋಜನೆ ಜಾರಿಯಾದ ನಂತರ ಟ್ರಾಫಿಕ್ ನಿಯಮ ಉಲ್ಲಂಘನೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತಿದೆ. ಜೂನ್ 2025ರಿಂದ ಜುಲೈ 2026ರವರೆಗೆ ITMS ಅಡಿಯಲ್ಲಿ ಅಳವಡಿಸಲಾದ 22 ವಿಶೇಷ ಕ್ಯಾಮೆರಾಗಳು ಬರೋಬ್ಬರಿ 2,11,074 ಟ್ರಾಫಿಕ್ ನಿಯಮ ಉಲ್ಲಂಘನೆ ಪ್ರಕರಣಗಳನ್ನು ದಾಖಲಿಸಿವೆ. ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವುದು, ಸೀಟ್ ಬೆಲ್ಟ್ ಹಾಕದೆ ಕಾರು ಓಡಿಸುವುದು, ತ್ರಿಬಲ್ ರೈಡಿಂಗ್ ಮತ್ತು ವಿವಿಧ ನಿಯಮಗಳ ಉಲ್ಲಂಘನೆಯ ಒಟ್ಟು 10,22,00,000 ರೂಪಾಯಿಗೂ ಅಧಿಕ ದಂಡ ವಿಧಿಸಲಾಗಿದೆ. ಇದುವರೆಗೆ 1,72,00,000 ರೂಪಾಯಿ ದಂಡ ಮಾತ್ರ ವಸೂಲಾಗಿದ್ದು, ಉಳಿದ ದಂಡವನ್ನು ವಸೂಲು ಮಾಡಲು ಪೊಲೀಸರ ಕ್ರಮ ಮುಂದುವರಿಸಿದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ ITMS ಜಾರಿಯಾದ ಬಳಿಕ ರಸ್ತೆ ಅಪಘಾತಗಳಲ್ಲಿ ಸಾವಿನ ಪ್ರಮಾಣ 20% ಕಡಿಮೆಯಾಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ ನಿಮ್ಮ ಜೀವವನ್ನು ರಕ್ಷಿಸಿಕೊಳ್ಳಿ, ಅನಗತ್ಯ ದಂಡದಿಂದಲೂ ತಪ್ಪಿಸಿಕೊಳ್ಳಬೇಕಾಗಿದೆ. ನಮ್ಮ ಬಾಗಲಕೋಟೆ ಟೌನಲ್ಲಿ ಮತ್ತು ನವನಗರಲ್ಲಿ ಈಗಾಗಲೇ ITMS ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಚಾಲ್ತಿದಲ್ಲಿ ಇದೆ. ಈಗ 30ನೇ ತಾರೀಕು ಆಲ್ಮೋಸ್ಟ್ 1 ವರ್ಷ ಕಂಪ್ಲೀಟ್ ಆಗಿದೆ. ಹೋದ ವರ್ಷ 1ನೇ ಜುಲೈ ಈ ಸಿಸ್ಟಮ್ ನಮ್ಮಲ್ಲಿ ಸ್ಟಾರ್ಟ್ ಆಯಿತು. ಈ ಸಿಸ್ಟಮಲ್ಲಿ ನಮ್ಮಲ್ಲಿ ಟೋಟಲ್ ಈಗ ಚಾಲ್ತಿದಲ್ಲಿ 353 ಕ್ಯಾಮ್ರಾಸ್ ಇದೆ. ಅಲ್ಲಿ ಬಾಗಲಕೋಟೆ ಟೌನ್ ವ್ಯಾಪ್ತಿಯಲ್ಲಿ 90 ಕ್ಯಾಮ್ರಾಸ್ ಇದೆ, ನವನಗರಲ್ಲಿ 263 ಕ್ಯಾಮ್ರಾಸ್ ಇದೆ. ಇಲ್ಲಿ ಎಲ್ಲ ರೀತಿ ಕ್ಯಾಮ್ರಾಸ್ ಇದೆ. ಝೂಮ್ ಕ್ಯಾಮ್ರಾ, 4MP ಕ್ಯಾಮ್ರಾ, PTZ ಕ್ಯಾಮ್ರಾ, ANPR ಆಟೋಮೆಟಿಕ್ ನಂಬರ್ ಪ್ಲೇಟ್ ರಿಕಾಗ್ನಿಷನ್ ಕ್ಯಾಮ್ರಾ, ಎಲ್ಲ ರೀತಿ ನಮ್ಮಲ್ಲಿ ಕ್ಯಾಮ್ರಾಸ್ ಇದೆ. ಇದು ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಸಿಸ್ಟಮ್. ಬೇರೆ ನಾವು ನೋಡಿದರೆ ಬೆಂಗಳೂರು ಸಿಟಿ ಇರಲಿ, ಮಂಗಳೂರು ಸಿಟಿ ಇರಲಿ, ಆ ರೀತಿ ನಮ್ಮಲ್ಲಿ ಸಿಸ್ಟಮ್ ಇದೆ. ಇದು ಬಾಗಲಕೋಟೆ ಟೌನ್ ಡೆವಲಪ್ಮೆಂಟ್ ಅಥಾರಿಟಿ BTDA ಕಡೆಯಿಂದ ಮಾಡಿಸಿ ನಮಗೆ ಹ್ಯಾಂಡ್ ಓವರ್ ಮಾಡಲಾಯಿತು. ಈಗ ನಮ್ಮಲ್ಲಿ ಒಂದು ಕಂಟ್ರೋಲ್ ರೂಮಲ್ಲಿ ನಾವು ಇದನ್ನು ಆಪ್ರೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಬೇರೆ ಬೇರೆ ಟ್ರಾಫಿಕ್ ಚಲಾನ್ ಹಾಕ್ತಾ ಇದ್ದೀವಿ. ಸ್ಪೆಷಲಿ ಇದು ಸೀಟ್ ಬೆಲ್ಟ್, ವಿದೌಟ್ ಸೀಟ್ ಬೆಲ್ಟ್, ವಿದೌಟ್ ಹೆಲ್ಮೆಟ್, ಮೊಬೈಲಲ್ಲಿ ವಾಹನಲ್ಲಿ ಹೋಗುವಾಗ ಮೊಬೈಲಲ್ಲಿ ಯಾರು ಮಾತಾಡ್ತಾ ಇರ್ತಾರೆ ಆ ರೀತಿ ಕ್ರೈಮ್ ಮಾಡ್ತೀವಿ. ಡಿಫೆಕ್ಟಿವ್ ನಂಬರ್ ಪ್ಲೇಟ್ ಮತ್ತು ರಾಂಗ್ಫುಲ್ ಪಾರ್ಕಿಂಗ್, ಈ 4-5 ಕ್ಯಾಟಗರಿಯಲ್ಲಿ ನಾವು ಹೆಚ್ಚಿನ ಫೈನ್